ನಮ್ಮ ಬೆಂಗಳೂರಿನಲ್ಲಿ ಎಷ್ಟೇ ಸೌತ್ ಇಂಡಿಯನ್ ಹೋಟೆಲ್ ಇದ್ರೂ ಕೂಡ ನನಗೆ ಈ ಜಾಗ ಬಂದು ಸಿಕ್ಕಾಪಟ್ಟೆ ಫೇವರೇಟು. ಯಾಕೆ ಅಂದರೆ ಡೇ ಒನ್ನಿಂದ ಹಿಡಿದು ಇವತ್ತುವರೆಗೂ ಕೂಡ ಹೈಜೀನ್ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಟೇಸ್ಟ್ ಮತ್ತು ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ವೆರೈಟಿ ಆಗಿರೋ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಜೊತೆಗೆ ಈ ಸರಿ ಪಡ್ಡು ಮತ್ತು ಕ್ಯಾಪ್ಸಿಕಮ್ ಆನಿಯನ್ ಉತ್ತಪ್ಪಮ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಯಾವುದೇ ಜಾಗ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿ ರೋಡಲ್ಲಿ ಲೊಕೇಟ್ ಆಗಿರತಕ್ಕಂಥ IDC ಕಿಚನ್ ಅವರ 14th ಔಟ್ಲೆಟ್ಗೆ ನಾನು ಕೂಡ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೆ. ಸುಮಾರು ಸೌತ್ ಇಂಡಿಯನ್ ಮೆನು ಐಟಮ್ಸ್ ಇದ್ರು ಕೂಡ ಹೆಲ್ತಿಯಾಗಿ ಏನಾದ್ರು ಆರ್ಡರ್ ಮಾಡೋಣ ಅಂತ ಫಸ್ಟ್ಗೆ ರಾಗಿ ರೊಟ್ಟಿ ಆರ್ಡರ್ ಮಾಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಸಿಗ್ನೇಚರ್ ಐಟಮ್ಸ್ ಏನಿತ್ತು ಅದೆಲ್ಲ ಕೂಡ ಆರ್ಡರ್ ಮಾಡಿದ್ವಿ ಗುರು. ಫಸ್ಟ್ಗೆ ಆ ರಾಗಿ ರೊಟ್ಟಿ ಮೇಲೆ ಬೆಣ್ಣೆನ ಸವರ್ಕೊಂಡು ಚಟ್ನಿ ಒಟ್ಟಿಗೆ ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಇನ್ನು ಬಟನ್ ಇಡ್ಲಿ ಯಾರಿಗೆಲ್ಲ ಇಷ್ಟ, ಅದರಲ್ಲೂ ಮಸಾಲ ಭರಿತವಾಗಿರ್ಬೇಕಂದ್ರೆ ಇದನ್ನ ಟ್ರೈ ಮಾಡಿ. ಬಿಸಿ ಬಿಸಿಯಾಗಿರೋ ಪಡ್ಡು 2 ಥರದ ಚಟ್ನಿ ಜೊತೆ ಕೊಡ್ತಾರೆ ಗುರು. ಖಾರವಾಗಿರೋ ಚಟ್ನಿ ಜೊತೆ ತಿಂದು ನೋಡಿ ಫಿದಾಗಿ ಹೋಗ್ತೀರಾ. ಆಸ್ ಯೂಶುವಲ್ ಗಾರ್ಲಿಕ್ ಪುಡಿ ಮಸಾಲೆ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇರುತ್ತೆ. ಆದರೆ ಹೊಸದಾಗಿ ಆನಿಯನ್ ಕ್ಯಾಪ್ಸಿಕಮ್ ಉತ್ತಪ್ಪಮ್ನಂತೂ ಇಲ್ಲಿ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮಿಸ್ ಮಾಡದೆ ಇದನ್ನ ಟ್ರೈ ಮಾಡಿ. ಗರಿ ಗರಿಯಾಗಿರೋ ಉದ್ದಿನ ವಡೆ ಮೇಲೆ ಬಿಸಿ ಬಿಸಿಯಾಗಿರೋ ಸಾಂಬಾರ್ ಹಾಕೊಂಡು ಟ್ರೈ ಮಾಡಿ ನೋಡಿ. ಆ ಸಾಂಬಾರ್ ಟೇಸ್ಟ್ಗೆ ಮತ್ತು ಆ ಕ್ರಿಸ್ಪಿನೆಸ್ಗೆ ಫಿದಾಗಿ ಹೋಗ್ತೀರಾ. ಅಷ್ಟು ಸಕ್ಕದಾಗಿರುತ್ತೆ. ಕೊನೆಯದಾಗಿ ಹೊಡೋಕ್ಕೂ ಮುಂಚೆ ಇಲ್ಲಿನ ಕಾಫಿ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಬೇಕು. IDC ಅಂದಮೇಲೆ ಅಲ್ಲಿ ಇಡ್ಲಿ ದೋಸೆ ಕಾಫಿ ಇರಲೇಬೇಕು ಗುರು. ಒಳ್ಳೆ ಸ್ಟ್ರಾಂಗ್ ಆಗಿರೋ ಫಿಲ್ಟರ್ ಕಾಫಿಯಿಂದ ಎಂಡ್ ಮಾಡಿದೆ. ಇನ್ನು ಮಿಸ್ಸಸ್ ನೋಡಿದ್ರೆ ಇಲ್ಲಿನ ಕ್ಯಾರೆಟ್ ಹಲ್ವಾ ಟ್ರೈ ಮಾಡಿ ಸಕ್ಕದಾಗಿದೆ ಅಂತ ಅಂದ್ಲು. ಬಂದಿರೋ ಕಸ್ಟಮರ್ಸು ಕೂಡ ಇಲ್ಲಿ ಹ್ಯಾಪಿಯಾಗಿ ಟ್ರೈ ಮಾಡ್ತಾ ಇದ್ರು. ಜಾಗ ನೆನಪಿದೆಯಲ್ಲ, ಎಲೆಕ್ಟ್ರಾನಿಕ್ ಸಿಟಿಲಿ ಮಿಸ್ ಮಾಡದೆ ವಿಸಿಟ್ ಮಾಡಿ.